ಅಯ್ಯಪ್ಪ, ಈ ಒಂದ್ 2-3 ದಿವಸದಿಂದ ನಾ ಒಂದೇ ಸಮಕ್ಕೆ ಕೂಲಿ ಹೋಗಿ ಹೋಗಿ ಮೈ ಕೈ ಎಲ್ಲ ನೋವು. ಎಲ್ಗೋದ್ಲ ನನ್ನ ಸೊಸೆ ಅನ್ನಿಸ್ಕೊಂಡವಳು. ಕೂಲಿ ಬಂದೈತಲ್ಲ ನಮ್ಮ ಅತ್ತೆ ಕೇಳಿದ್ದ ಮಾಡಿಕ್ಕನ ಅಮ್ಮಂಗೆ ಏನೂ ಇಲ್ಲ, ಎಲ್ಗ ಹೋಗಿ ಕುಕ್ಕರಿಸ್ಕೊಂಡವಳೆ. ಅವಳು ಹೇಳ್ದಂಗೆ ನಾನು ಕೂಲಿ ಹೋಗ್ತೀನಿ. ಸಾಕಮ್ಮ ಸಾಕಮ್ಮ, ನಾನು ಈ 3-4 ದಿವಸದಿಂದ ನೋಡ್ತಾ ಇದ್ದೀನಿ ನಿನ್ ಮಂತಾಗೆ ಇರೋದಲ್ಲಿ. ಎಲ್ಗ ಹೋಗ್ತೀಯೇ? ಎಲ್ಲಿಗೆ ಹೋಗೋಣ? ಕೂಲಿ ಹೋಗಿದ್ದೆ. ಅದೇ ಪಂಚಾಯತಿ ಮುಖ್ಯಸ್ಥರ ಇದ್ರಲ್ಲ ನಾಗಣ್ಣಗೆ ಗೊಬ್ಬರ ಒತ್ತಾಕಕ್ಕೆ ಹೋಗಿದ್ದೆ. ನಾನು ನನ್ನ ಸೊಸೆ ನನ್ನ ಮಗ ಹೊಸರ್ ಹೋಗಿದ್ವಿ. ಯಾಕೆ ನೀನ್ ಕೂಲಿ ಹೋಗ್ತಾ ಇದೀಯಾ? ಏನು ಇದು ಆಶ್ಚರ್ಯ ಸಾಕಮ್ಮ, ನೀನ್ ಹೇಳ ಮತ್ ನಿಜನೇನೆ? ನಿಜವಾಗ್ಲೂ ನೀನ್ ಕೂಲಿ ಹೋಗ್ತಿದ್ದ ಈ 3 ದಿವಸನ? ನಾನು ಈ ಸಾಕಮ್ಮ ಯಾವಾಗ್ಲೂ ಮಂತಾಗೆ ಇರೋಳು, ಇಲ್ಲಾಂದ್ರೆ ನಮ್ಮಂತಕ್ಕಾದ್ರೂ ಬರೋಳು. ಅಲ್ಲಿ ಇಲ್ಲಿನೇ ಆ ಊರು ತುಂಬಾ ಸುತ್ತಾರಿ ಹೇಳು. ಇವತ್ತೇನ್ ಕಾಣಿಸ್ತಾನೆ ಇಲ್ವಲ್ಲ, ನೆನ್ನೆನೂ ಕಾಣಿಸ್ಲಿಲ್ಲ ಅಂತ ಹೇಳಿ ಕೇಳಕ್ ಬಂದೆ. ಏನನ್ನ ಚೆನ್ನಾಗಿಲ್ವೋ ಏನೋ, ಇನ್ನ ಬೇದಿ ವಾಸಿ ಆಗಿತ್ತೋ ಏನೋ ಇಲ್ವೋ ಅಂತ ಹೇಳಿ. ನೀನ್ ನೋಡಿ ಕೂಲಿ ಹೋಗ್ತೀನಿ ಅಂತೀಯ? ನಿಜನಾ ಏನು? ನನ್ಗಂತೂ ನಂಬಕ್ಕಾಗ್ತಿಲ್ಲಮ್ಮ. ಏ ರಂಗಿ, ನನ್ನೇನು ನಿನ್ನಂಗೆ ಸೋಂಬೇರಿ ಮಾಡ್ಕೊಂಡ? ನಾನು 3 ದಿವಸದಿಂದ ಕೂಲಿ ಹೋಗ್ತಾ ಇದ್ದೀನಿ. ಕೂಲಿ ಹೋಗಿ ಸಂಪಾದನೆ ಮಾಡಿದ್ದೀನಿ. ದುಡ್ಡೆಲ್ಲ ನನ್ನ ಸೊಸೆನೇ ಇಸ್ಕೊಂಡವಳೆ, ಕೂಲಿ ದುಡ್ಡ. ಗೊತ್ತಾ? ನಾನೇನಿವಾಗ ಸೋಂಬೇರಿ ಸಾಕಮ್ಮ ಅಲ್ಲ, ನಾನು ಕೂಲಿ ಹೋಗ್ತೀನಿ. ಹೌದಾ? ನನಗಂತೂ ತುಂಬಾ ಸಂತೋಷ ಆಯ್ತು ಬಿಡೆ ಸಾಕಮ್ಮ, ನೀನ್ ಕೂಲಿ ಹೋಗೋದ್ ಕೇಳಿ. ಅಲ್ಲ, ನಿನ್ ಜೀವನದಾಗೆ ನಾನು ಯಾವತ್ತೂ ಕೂಲಿ ಹೋಗಿದ್ ನೋಡೇ ಇರ್ಲಿಲ್ಲ. ಹೆಂಗೋ ನಿನ್ ಸೊಸೆ ದಯಿಂದ ನೀನು ಕೂಲಿ ಹೋಗಂಗ ಆದಲ್ಲ, ಅಷ್ಟೇ ಸಮಾಧಾನ ನನ್ಗೆ. ಅಂತೂ ಇಂತೂ ನಿನಗ್ ಬುದ್ಧಿ ಕಲ್ಸಕ್ಕೆ ನಿನ್ ಸೊಸೆನೇ ಬರ್ಬೇಕಾಯ್ತು ನೋಡೆ ಸಾಕಮ್ಮ. ಯಾಕೆ ನನ್ಗೇನ್ ಬುದ್ಧಿ ಇರ್ಲಿಲ್ವಾ? ನನ್ ಸೊಸೆ ಯಾಕೆ ನನಗ್ ಬುದ್ಧಿ ಕಲಿಸ್ತಾಳೆ? ಅಲ್ಲ, ಬುದ್ಧಿ ಇತ್ತು, ಆದ್ರೆ ಒಳ್ಳೆ ಬುದ್ಧಿ ಇರ್ಲಿಲ್ಲ. ಇವಾಗ ಒಂದಿಷ್ಟು ದಾರಿಗೆ ಬರ್ತಾ ಇದೆಯಾ ನೀನು? ಬರೇ ಅವ್ರು ಇವ್ರ ಮನೆ ಕಂಡಾರ ಮನೆ ಅಲ್ಕೊಂಡು ಅವ್ರ ಮನೆಗೆ ಸಾರು, ಇವ್ರ ಮನೆ ಮುದ್ದೆ, ಇನ್ನೊಂದ್ ಮನೆಗೆ ಅನ್ನ ಅಂತ ಹೇಳಿ ಇಸ್ಕೊಂಬಂದು ಉಂಡು ಸುಮ್ಮನಾಗ್ತಿದ್ದೆ. ಪಾಪ ನಿನ್ ಮಗ ನಿನ್ ಗಂಡ ಅಲ್ಲಿ ಇಲ್ಲಿ ಕೂಲಿ ಹೋಗಿತ್ತಾಗ ಉಂಡು ಸುಮ್ಮನಾಗವು. ಅವು ಎಣ್ಣೆ ಕುಡಿಯವು, ಅಲ್ಲೆಲ್ಲ ಯಾತನ ತಕೊಂಡ್ ತಿಂದು ಒಟ್ಲಾಗೋ ಪಟ್ಲಾಗೋ ಅವು ಸುಮ್ಮನಾಗವು. ಹೆಂಗೋ ನಿನ್ ಸೊಸೆ ಬೋರ ಒಟ್ಟತಿಗೆ ಇವಾಗ ನಿಂದು ಒಂದ್ ಸ್ವಲ್ಪ ಸಂಸಾರ ಅನ್ನಿಸ್ಕೊಂತೈತಿ. ಮೊದ್ಲೊಂಥರ ಚಿತ್ರಾನ್ನ ಆದಂಗಾಗಿತ್ತು ನಿಮ್ ಮನೆ. ಇವಳ್ಗಂಗೆ ಊರಿಗೆ ಹರಿದು ಹಂಚೆ ಒಟ್ಟು ಒಳ್ಳೆ ಬುದ್ಧಿ ಐತೇನ ಇವಳಿಗೆ? ಮುಚ್ಕೊಂಡು ಹೋಗಿ. ನನಗೂ ಇರೋದು ಒಳ್ಳೆ ಬುದ್ಧಿನೇ, ನೀನೇನು ಹೇಳಕ್ ಬರಬೇಡ. ನಾನೇನು ಇವಾಗೇನು ಒಳ್ಳೆಳಾಗಿಲ್ಲ. ನನ್ನ ಸೊಸೆ ಬರೋದಕ್ಕೂ ಮುಂಚೆಲೂ ಒಳ್ಳೆವಳೆ, ನಾನು ಈಗಲೂ ಒಳ್ಳೆವಳೇನೆ. ಅಯ್ಯೋ, ಏನೋ ಇರೋದಿದ್ದಂಗೆ ಹೇಳಿ ನಮ್ಮ ನಿನ್ ಸೊಸೆ ಬಂದಿರೋದಕ್ಕೆ ನಿಮ್ಮ ಮನೆ ಒಂದಿಟ್ಟು ಪರವಾಗಿಲ್ಲ, ಇವಾಗ ಮನೆ ಅನ್ನಿಸ್ಕೊಂಡೈತಿ ಅಂತಾನ. ಅದಕ್ಕೆ ಯಾಕಂಗೆ ಹೊರದ್ ಬೀಳ್ಚೆ ಬಿಡು, ಹೋಗ್ತೀನಿ. ಎಲ್ಲಿ ಗಂಗಿ? ಏನ್ ರಂಗಕ್ಕಯ್ಯ, ನಾನು ನೀರ್ ತರಕ್ ಹೋಗಿದ್ದೆ. ನೀರಿರ್ಲಿಲ್ಲ, 1-2 ಪಾತ್ರೆ ಇದ್ವು, ತೊಳೆಯಕ್ ನೀರಿರ್ಲಿಲ್ಲ, ಅದಕ್ಕೆ ತರೋಣ ಅಂತ ಹೋಗಿದ್ದೆ. ಗಂಗಿ, ನೀರ್ ತರಕ್ ಹೋಗಿದ್ದೇನು? ಹ್ಞೂ ಕಣಕ್ಕ. ಅಲ್ಲೋ ಯೋಸೋನ್ ಜನ ಹೋಗತ್ತ, 1 ಗಂಟೆ ಆಯ್ತು ನಾನು ನೀರ್ ತರಕ್ ಹೋಗಿ, ಇವಾಗ ಬಂದೆ. ನೀನ್ ಯಾರಿಗ ಹೋಗಿದ್ದಕ್ಕ ಕೂಲಿನ? ಅದೇ ಅಲ್ಲಿ ಮೂರ್ಕಣಪ್ಪರಿಲ್ವೇ, ಅವ್ರಿಗೆ ಹೋಗಿದ್ದೆ. ಕಲ್ಲಾಯಕ್ಕೆ ಏನೋ ಮಳೆ ಬಂದೈತಲ್ಲ, ಇವಾಗ ಕಡಲೆ ಬೀಜ ಹಾಕ್ತಾರಂತೆ, ಕಲ್ಲಾಯಕ್ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದ. ನಾನು ಆಮೇಲೆ ಆ ನಿಂಗಮ್ಮ ಬಂದಿದ್ಲು, ಆ ನಿಂಗಮ್ಮನು ನಾನು ಹೋಗಿದ್ವಿ. ನೀವು ಗೊಬ್ಬರ ಒತ್ತಕ್ಕೆ ಹೋಗಿದ್ರಂತೆ, ಕೊಟ್ರೆ ಕೂಲಿ ದುಡ್ಡ? ಹ್ಞೂ ಕಣಕ್ಕ, ಕೊಟ್ರು. ನಾನು ಬರ್ಬೇಕಾದ್ರೆ ನಾನೇ ಹೋಗಿ ಇಸ್ಕೊಂಬಂದೆ 3 ಜನದ್ದು. ಹೆಂಗ 3 ಜನನು ಹೋಗತ್ಕೆ ಇವಾಗ ಹೆಂಗೋ ಅತ್ಲಾಗೆ ನಮ್ಗೆ ಸಂಸಾರ ನಡೆಸಕ್ಕೆ ಆಗುತ್ತೆ. ಇಲ್ದಿದ್ರೆ ಏನು ಆಗ್ತಾ ಇರ್ಲಿಲ್ಲ. ನಮ್ಮ ಅತ್ತೆ ಬಾ ಅಂತಂದ್ರೆ ಗೊತ್ತಿರ್ಲಿಲ್ಲ. ಈಗ ನೋಡು, ನಮ್ಮ ಅತ್ತೆನು ಬರೋವಷ್ಟೊತ್ತಿಗೆ ಹೆಂಗೋ ಅತ್ಲಾಗೆ 3 ಜನ ದುಡ್ಡಾಗೆ ಆ ಒಂದಿಬ್ರು ಮನೆ ಖರ್ಚಿಗೆ ಬಳಸ್ಕೊಂಡ್ರು ಇನ್ನೊಂದ್ ಸ್ವಲ್ಪ ನಾವು ಉಳಿಸ್ಕೋಬಹುದು, ಏನನ್ನ ಕಷ್ಟ ಸುಖಕ್ಕೆ ಆಗುತ್ತೆ. ಹ್ಞೂ ಕಣೆ ಗಂಗಿ, ಹೆಂಗೋ ಅತ್ಲಾಗೆ ಆ ಬುಸ್ನಾಗ ನಿನ್ನಂತಳ್ನ ಮದುವೆ ಮಾಡ್ಕೊಂಬಂದು ಒಳ್ಳೆ ಕೆಲಸ ಮಾಡ್ದ. ಇಲ್ಲ ಅಂದಿದ್ರೆ ಅಷ್ಟೇ, ನಿಮ್ಮ ಅತ್ತೆ ಸೋಂಬೇರಿ ತರ ಅಲ್ಲಿ ಇಲ್ಲಿ ಆಲ್ಕೊಂಡು ತಿನ್ಕೊಂಡು ಸುಮ್ನಿರಾಳು. ನೀನ್ ಬರೋತ್ತಿಗೆ ಈ ಮನೆ ನೆಟ್ಟಗಾಗೈತಿ. ಏ ರಂಗಿ, ಸಾಕು ನಿನ್ ಪುರಾಣ ಓದಿದ್ದು, ಹೋಗು ನಿನ್ ಕೆಲಸ ನೀನ್ ನೋಡ್ಕೊಂಡು. ಇವಳೊಬ್ಳು ಅವಳ ಮಾತು ಕೇಳ್ಕೊಂಡು ನಿಂತ್ಕೊಂಡಿದ್ದಾಳೆ. ಬಾರೇ ಅಡ್ಗೆ ಮಾಡ್ಬಾ. ಕೂಲಿ ದುಡ್ಡು ಇಸ್ಕೊಂಬಂದ? ಹ್ಞೂ ಅತ್ತೆ ಇಸ್ಕೊಂಬಂದೆ. ಯಾಕಂಗ ಆಡ್ತೀರಾ? ಅಡ್ಗೆ ಮಾಡ್ತೀನಿ ಇರ್ರಿ, 1-2 ಪಾತ್ರೆ ಇದಾವೆ, ತೊಳ್ಕೊಡ್ರಿ. ನೀರು ತಂದಿಕ್ಕಿದೀನಿ, ತೊಳ್ಕೊಡ್ರಿ, ನಾನು ಹಂಗೆ ಅಡ್ಗೆ ಮಾಡ್ತೀನಿ. ಅಲ್ಲ, ಮಂತಕ್ ಬಂದವ್ರನ್ನ ಹಿಂಗೆ ಬೈಯೋದು ನೀನು? ಸುಮ್ನಿರಕ್ಕಾಗಲ್ಲೇ? ಏನೋ ಒಳ್ಳೇದು ಹೇಳ್ತಾರೆ, ನೀನು ಅವ್ರ ಮೇಲೆ ರೇಗಾಡ್ತೀಯಮ್ಮ. ನೀನೇನು ಹೇಳಕ್ ಬರ್ಬೇಡ ನನಗೆ. ನಾನು ಕೂಲಿ ಬಂದಿದ್ದೀನಿ ತಾನೆ, 3 ದಿನದ ಕೂಲಿ ದುಡ್ಡು ಇಸ್ಕೊಂಬಂದ? ಹ್ಞೂ ಅತ್ತೆ ಇಸ್ಕೊಂಬಂದಿದ್ದೀನಿ. ಯಾಕೆ? ಸರಿ, ಕೂಲಿ ದುಡ್ಡು ಬಂದೈತಲ್ಲ, ಹೋಗಿ ಕೋಳಿ ಕೊಯ್ಸ್ಕೊಂಬರೋಗು, ಕೋಳಿ ಸಾರು ಮಾಡಿಕ್ಕು. ನನಗೆ ಕೋಳಿ ಸಾರ ಗುಮ್ಮಂಗಾಗೈತಿ. ಕೋಳಿ ಸಾರನ ಗುಮ್ಮಂಗಾಗೈತಿ? ಇದೇನತಿ? ಅಲ್ಲ, ಬಂದಿರೋದೇ 2-3 ದಿವಸ ಬಂದಿದ್ಯಾ ಕೂಲಿನ, ಆ ದುಡ್ಡಾಗ ಆಲೇನೆ ಕೋಳಿ ತಾಂಬರೋಗು ಅಂತ ಹೇಳ್ತೀಯ? ನಡಿ. ನಾನೇನು ನೀನ್ ಕೂಲಿ ದುಡ್ಡಿರೋ ದುಡ್ಡನಾಗೆ ತಾಂಬ ಅಂತ ಹೇಳ್ತಾ ಇಲ್ಲ. ನಾನು ನನ್ನ ಮಗ ದುಡ್ದಿದೀವಿ ತಾನೆ ಕೂಲಿ ದುಡ್ಡ, ಆ ದುಡ್ಡನಾಗೆ ತಾಂಬಂದು ನನಗೆ ಮಾಡಿಕ್ಕು. ನೀನು ಉಮ್ದಿದೆ ಹೊಟ್ಟೆ ಹೊತ್ತು, ನನಗೆ ಕೋಳಿ ಸಾರನಾಗ ಉಮ್ಮಂಗಾಗೈತಿ. ನನ್ನ ಮಗನೂ ಅಷ್ಟೇನೆ, ಕೋಳಿ ಸಾರನಾಗೆ ಉಮ್ಮಂಗಾಗೈತಿ ಅಂತ ಹೇಳ್ತಿದ್ದ. ಅದಕ್ಕೇನೆ ಹೇಳ್ತಾ ಇದ್ದೀನಿ, ಹೋಗು ಕೋಳಿ ಕೊಯ್ಸ್ಕೊಂಬರಾಗ ಹೋಗಿ ಒಂದ 2 ಕೊಯ್ಸ್ಕೊಂಬಂದು ಕೋಳಿ ಸಾರು ಮಾಡಿಕ್ಕು.
ನನಗೆ ಬಾಯೆಲ್ಲ ಕೆಟ್ಟಂಗಾಗೈತಿ. ಅದು ಅಲ್ದೇನೆ ಕೂಲಿ ಬಂದು ಮೈ ಕೈಯೆಲ್ಲ ನೋವಾಗೈತಿ. ಹೋಗು ಹೋಗು. ಅಲ್ಲ ಕಣೆ ಸಾಕಮ್ಮ, ಹೋಗಿರೋದೇ 2-3 ದಿವಸ ಹೋಗಿದ್ಯಾ ಕೂಲಿನ ಅಂತದ್ರಾಗೆ ಅಲ್ಲಿ ಆ ದುಡ್ಡಿಗೆ ಕೋಳಿ ತಂದು ಕೊಯ್ದು ಸಾರು ಮಾಡಿಕೊ ಅಂತ ಹೇಳ್ತೀಯಲ್ಲಿ. ಅಯ್ಯ ನೀನೇನೆ ತಾಯಿ ತಿನ್ಬಕ್ಕೆ ಅಂದ್ರೆ ಸಾಯ್ತಿ ಹಂಗೇನೆ. ಕೋಳಿ ಸಾರು ಕುರಿ ಸಾರು ಅಂತಂದ್ರೆ ತಿಕ್ಕ ಕೊಯ್ಸ್ಕೊಂತೀಯಲ್ಲಿ ಉಂಬಕ್ಕೆ. ಅಯ್ಯ 1-2 ದಿವಸ ಹೋಗ್ರಿ. ಯಾವಾಗಾದ್ರೂ ಹಬ್ಬ ಪಬ್ಬ ಬತ್ತಾವಲ್ಲ ಅವಾಗ ಮಾಡ್ಕೊಂಡು ಉಂಡ್ರಾತು. ಅಲ್ಲ ಈಗ ದಿನ ಎದ್ದಾಗ 3 ಹೊತ್ತು ಅಡುಗೆ ಮಾಡಕ್ಕೇನೆ ಯಾತು ಕಾಳು ಕಡಿ ಇಲ್ಲ ತೋರ್ಬೇಕು ಅಂತ ಹೇಳ್ತಿದ್ಲು ನಿನ್ ಸೊಸೆ ಅಂತದ್ರಾಗೆ ಕೋಳಿ ತಾಂಬ ಅಂತ ಹೇಳ್ತೀಯಲ್ಲಿ. ಹ್ಞೂ ಕಣತೆ, ಅಕ್ಕಿ ಇಲ್ಲ ಅನ್ನ ಮಾಡಕ್ಕೆ ಅಕ್ಕಿ ತರಬೇಕು. ಆಮೇಲೆ ಬೇಳೆಕಾಳಿಲ್ಲ, ಬೆಲ್ಲ ಇಲ್ಲ, ಕಾಪಿ ಕಾಸಕ್ಕೆ ಕಾಪಿ ಪುಡಿ ಇಲ್ಲ, ಎಲ್ಲ ತರದ್ ಬೇಡವೆ ಕೋಳಿ ತಾಂಬ ಅಂತ ಹೇಳ್ತೀಯ. ಅಲ್ಲ ಬಂದಿರೋ 3 ದಿವಸ ಕಾಲೇನೆ ಕೋಳಿ ತಿಮ್ಮಂಗಾಗೈತೆ ಅಂತೀಯ. ನಾನು ಮದ್ವೆಯಾಗಿ ಬಂದಾಗ ಒಂದು 6 ದಿನನೂ ಕೂಲಿ ಹೋಗ್ತಾ ಇದ್ದೀನಿ. ಎಂದೂ ಕೋಳಿ ಸಾರನಾಗ ಉಣ್ಬೇಕು ಅಂತ ಅನ್ಸೇ ಇಲ್ಲ. ಸಾಕಪ್ಪ 3 ಹೊತ್ತು ಹೊಟ್ಟೆ ತುಂಬ ಉಂಡು ಸಾಕು ಅಮ್ಮಂಗಾಗುತ್ತೆ. ನಿನಗೆ ಕೋಳಿ ಸಾರನಾಗ ಉಮ್ಮಂಗಾಗೈತಂತೆ. ಅದನ್ನ ನನಗೇನು ಹೇಳ್ತೀಯ? ನಾನು ಕೂಲಿ ಬಂದಿದ್ದೀನಿ ಅಂದಮೇಲೆ ಆ ಕೂಲಿ ದುಡ್ಡು ನನಗೆ ಸೇರ್ಬೇಕು. ನಾನು ಹೇಳ್ದಂಗೆ ಮಾಡಿ ಕಲ್ತ್ಕೋಬೇಕು. ನೀನು ಹೋಗು ಕೋಳಿ ತರ ಹೋಗಿ. ಯಾಕೆ ತಿಳ್ದಿದೆ ಏನಂತೆ ಆಮೇಲೆ ನೋಡ್ಕೊಂಡ್ರಾತು ಅದನ್ನೆಲ್ಲನ. ಮೊದ್ಲು ಕೋಳಿ ಸಾರ್ನಾಗೆ ಉಂಬಕ್ಕಿಕ್ಕು ನನಗೆ. ಜಲ್ದು ಕೋಳಿನ ತಾಂಬ ಹೋಗು. ಅಲ್ಲ ನೋಡ್ರಂಗ ಕಯ್ಯ, ಬಂದಿರೋದೇ 3 ದಿವಸ ಬಂದೈತಿ ಕೂಲಿನ, ಆಮೇಲೆ ಆ ಕೂಲಿ ದುಡ್ಡಾಗೆ ಕೋಳಿ ಸಾರು ಮಾಡಿಕ್ಕು ಅಂತ ಹೇಳ್ತೈತಿ. ಇನ್ನು ಕೂಲಿ ಬಂದು ಇನ್ನೇನು ಪ್ರಯೋಜನ ಹೇಳು? ಅದಕ್ಕಿಂತ ನಮ್ಮ ಅಂತಾಗೆ ಇರ್ಬೋದಾಗಿತ್ತು. ನಿಮ್ಮ ಅತ್ತಿಗೆ ಏನ್ ಹೇಳ್ತೀಯಮ್ಮ, ಯಾವಾಗ್ಲೂ ತಿಂಬದೇ ಚಿಂತೆ. ಇಷ್ಟ ದಿನ ಯಾರ ಮನೆಗಾದ್ರೂ ಕೋಳಿ ಸಾರು ಮಾಡ್ಲಿ ಕುರಿ ಸಾರು ಮಾಡ್ಲಿ ವಾಸನೆ ಹಿಡ್ಕೊಂಡು ಲೋಟ ಹಿಡ್ಕೊಂಡು ಆಳ್ಟ್ ಬಿಡಾಳು, ಒಂದಿಷ್ಟು ಸಾರು ಬಿಡ್ರಿ ಅಂತಾನ. ಆದ್ರೆ ನೀನ್ ಬಂದಾಗಿಂದ ಯಾರ ಮನೆಗೂ ಹೋಗಕ್ ಆಗ್ತಿಲ್ವಲ್ಲ, ನೀನ್ ಬೇರೆ ಬೈತಿಯಲ್ಲ, ಅದಕ್ಕೇನೆ ಈಗ ಉಂಬಂಗಾಗಿರ್ಬೇಕೇನು. ಗಂಜಿ, ನಾನು ಹೇಳಿದ್ದ ಮಾಡದ್ ಕಲ್ತ್ಕ. ಓಹೋ, ಆ ರಂಗಿ ಏನು ದೊಡ್ಡ ಗನಂದಾರಿ ಅಮ್ಮಂಗೆ ಅವಳ್ತಾಗೆಲ್ಲ ವರದಿ ಒಪ್ಪಿಸ್ತಾ ಇದ್ದಾಳೆ. ಹೋಗು ಸುಮ್ಮನ ಕೋಳಿ ಕೊಯ್ಸ್ಕೊಂಬ ಹೋಗು. ಸಾಕಮ್ಮ, ಮೊದ್ಲು ಮನೆಗ್ ಬೇಕಾಗಿರೋದ 3 ಹೊತ್ತು ಉಂಬಕ್ಕೆ ಆ ಕಾಳು ಕಡಿನ ತಕೊಂಬರ್ರಿ ಕೂಲಿ ಹೋಗಿ ದುಡ್ನಾಗಿ. ನಿಮ್ಗೆ ನ್ಯಾತಾಗ ಬರಂಗೈತೆ ಹೇಳು? ಅಲ್ಲ 3 ದಿವಸ ಕೂಲಿ ಹೋಗಿ ದುಡ್ಡು ಆಲೇನೆ ಕೋಳಿ ಸಾರ್ನಾಗ ಮಾಡ್ಕೊಂಡು ತಿಂದು ಎಲ್ಲ ಮುಗಿಸ್ಬೇಕು ಅನ್ಕೊಂಡಿದ್ಯೇನು? ಅದು ಅಲ್ದೇನೆ ಮನೆಯೆಲ್ಲ ಸೋರ್ತ್ಕೊಂಡ್ರಂಗ ಕಯ್ಯ, ಒಂದಿಟ ಕರ್ಲಾದ್ರೂ ಹಾಕಿಸ್ಬೇಕು. ಅದನ್ನ ಯೋಚನೆ ಮಾಡೋದ್ ಬಿಟ್ಟು ನಮ್ಮ ಅತ್ತೆ ಕೋಳಿ ಸಾರ್ನಾಗ ತಿಂತೀನಿ ಅಂತ ಹೇಳ್ತೈತಲ್ಲ. ಇಂಥವ್ರಿಗೆ ಏನ್ ಹೇಳ್ಬೇಕು ಹೇಳು? ನನ್ನ ಗಂಡನೂ ಅಷ್ಟೇನೆ ಕೋಳಿ ಸಾರ್ನಾಗ ಉಣ್ಬೇಕು ಅಂತಾನೆ. ಹೂನಮ್ಮ, ನಿನ್ ಗಂಡಗೂ ನಿಮ್ಮ ಅತ್ತಿಗೂ ತಿಂಗಳಿಗೆ 2 ಸಲ ನಾವು ಕೋಳಿ ಸಾರ್ನಾಗ ಉಂಬಿದ್ರೆ ಸಮಾಧಾನ ಆಗಲ್ಲ. ನೀನ್ ಮದ್ವೆ ಆಗದಕ್ಕೂ ಮುಂಚೆಲೆ ನೋಡ್ಬೇಕಾಗಿತ್ತು. ಯಾರ ಮನೆ ಕೋಳಿನಾದ್ರೂ ಆಗ್ಲೇಳು ಸಿಕ್ಕ್ರೆ ಹಿಡ್ಕೊಂಬಂದ್ ಕೊಯ್ಕೊಂಡ್ ತಿಂಬರು ತಾಯಿ ಮಗನು. ಈಗಿನ ಅಂತ ಕಳ್ತನ ಎಲ್ಲ ಬಿಟ್ಟೇವ್ರಿ. ಕಳ್ತನ ಮಾಡ್ತಿದ್ರ ನನ್ ಗಂಡನು ನಮ್ಮ ಅತ್ತೇನು? ಕಳ್ತನ ಮಾಡಿ ಸಿಗಾಕೊಂಡು ಎಲ್ಲ ವಹಿಸ್ಕೊಂಡಿದ್ದಾರೆ ಊರಿನ ಹೆಂಗಸ್ರತಾಗಿ ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲಾನ. ಇದೆಲ್ಲ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ವಿಷಯ. ರಂಗಿ, ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ವೇನೆ? ಓಹೋ, ನನ್ ಸೊಸಿಗೆ ಇಲ್ದೇ ಇರೋದೆಲ್ಲ ನಾ ಹೇಳ್ಕೊಡಕ್ ಬರ್ತಾಳ ಇಲ್ಲಿ. ಮುಚ್ಕೊಂಡು ಹೋಗಿ ನಿನ್ ಕೆಲಸ ನೀನ್ ನೋಡ್ಕೊಂಡು. ಓಹೋ ಬಂದ್ಬಿಟ್ಲಿ ಇಲ್ಲಿ. ನಾವ್ಯಾವಾಗ ಕಳ್ತನ ಮಾಡಿದ್ವಿ? ಸುಳ್ಳು ಹೇಳ್ತಾಳೆ ಇವಳು ಅದನ್ನೇ ನಿಜ ಅನ್ಕೊಂಡ್ಬಿಡ್ತಾಳೆ. ಯಾಕಮ್ಮ, ನಾನು ಹೇಳೋದು ಸುಳ್ಳ? ಗಂಗಿ, ನಾನು ಹೇಳೋದು ಸುಳ್ಳು ಅಂತಂದ್ರೆ ಈ ಊರಾಗೆ ಯಾರನ್ನು ಬೇಕಾದ್ರೂ ಹೋಗಿ ಕೇಳು. ನಿಮ್ಮ ಅತ್ತೆ ಕೋಳಿನ ಕತ್ಕೊಂಡ್ಬಂದು ಕೊಯ್ಕೊಂಡು ತಿಂತಿದ್ಲೋ ಇಲ್ವೋ ಅಂತಾನ ಹೇಳ್ತಾರೆ. ಅವಾಗ್ಲಾದ್ರೂ ನಿನಗೆ ನಂಬಿಕೆ ಬರುತ್ತೆ ನನ್ನ ಮಾತಿನ ಮೇಲೆ. ಮುಚ್ಕೊಂಡು ಹೋಗ್ತೀಯ ಇಲ್ವೇ ರಂಗಿ? ಇಲ್ಲಿ ಅತ್ಗೂ ಸಸ್ಗೂ ಜಗಳ ತಂದಿಕ್ಕಕ್ ಬಂದಿದ್ಯೆ? ಆತು ಬಿಡ ಸಾಕಮ್ಮ, ಹೋಗ್ತೀನಿ. ನನ್ ಮೇಲೆ ಯಾಕೆ ಬೇಜಾರು ಮಾಡ್ಕೊಂತೀಯ? ನಾನೇನು ಇಲ್ದೇ ಇರೋದೇನು ಹೇಳಿಲ್ಲ. ಅವಳಿಗೂ ಗೊತ್ತಾಗ್ಲಿ ಬಿಡು ನಿಮ್ ಬಂಡವಾಳ ಏನು ಅಂತಾನ. ಅತ್ತೆ ಕದ್ಕೊಂಡ್ ತಿಂಬಕ್ಕೆ ನಿಮ್ಗೇನು ಅನ್ನಿಸ್ತಿರ್ಲಿಲ್ವಾ? ಅಯ್ಯ, ಅದಕ್ಕೆ ಮತ್ತೆ ಈ ಊರಾಗೆ ನಿಮಗೆ ಮರ್ಯಾದಿನೇ ಇಲ್ಲ, ನಿನ್ಗೂನು ನಿಮ್ಮ ಮಗುಗೂನು. ಸುಮ್ಮನೆ ಹೋಗು ಕೋಳಿ ತರೋಗು. ಕೋಳಿನೂ ಇಲ್ಲ ಎಂಥದ್ದು ಇಲ್ಲ. ಮನೆಗೆ ಸಾಮಾನು ತರಬೇಕು, ಮನೆ ಬೇರೆ ಸೋರುತ್ತೆ, ಕರ್ಲಾಕಿಸ್ಬೇಕು. ಹೆಂಗ್ ಮನೆ ಕೆಮ್ಮದು? ಮಳೆ ಏನಾನು ಹಿಡ್ಕೊಂಡ್ರಿ ಅದ್ರ ಚಿಂತೆ ಇಲ್ಲ ನಿನ್ಗೆ, ಬರೇ ಉಂಬದೇ ಚಿಂತೆ. ನೀರ್ ತಂದಿದ್ದೀನಿ, ಪಾತ್ರೆ ತೊಳೆದಿಕ್ಬೇಕು, 1-2 ಇದಾವೆ ಉಂಡಿರಾವ್, ಅವನ್ನ ತೊಳಿ ಅಡ್ಗೆ ಮಾಡ್ಬೇಕು. ಓಹೋ, ಇವಳು ಹಬ್ಳೆ ಸಂಸಾರಸ್ತಿ, ನಮ್ಗೇನು ಜವಾಬ್ದಾರಿ ಇಲ್ಲ ನೋಡು, ನನಗೆ ಹೇಳ್ಕೊಡಕ್ ಬರ್ತಾಳೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.